ನಮಸ್ಕಾರ ರೀ ಎಲ್ರಿಗೂನು. ಎಲ್ಲಾರು ಹೆಂಗದಿರಿ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಂಡೇನಿ. ನಾನು ಇವತ್ತ ಮಾಡ್ತಿರುವಂತ ರೆಸಿಪಿ ಈ ಚಳಿಗಾಲಕ್ಕ ಬಹಳ ಬೇಕ್ ಅನಸ್ತಿರ್ತೈತಿ, ಏನಾರ ತಿನ್ಬೇಕು ಅಂತದು. ಅದಕ್ಕೆ ಪರ್ಫೆಕ್ಟ್ ಆಗಿರೋ ರೆಸಿಪಿ ಅಂದ್ರನ ಬಜ್ಜಿ. ಬಜ್ಜಿ ಒಳಗ ಬಹಳ ತರ ಬಜ್ಜಿ ಅದಾವ. ಅದ್ರಾಗ ಫೇಮಸ್ ಅಂದ್ರ ಮಿರ್ಚಿ ಬಜ್ಜಿ. ಅದ್ರ ಮಾಮೂಲಿ ಮಿರ್ಚಿ ಬಜ್ಜಿನ ನೀವ್ ಎಲ್ಲಾರು ತಿಂದೇ ಇರ್ತೀರಿ. ನಾನ್ ಇವತ್ ಮಾಡ್ತಾ ಇರುವಂತ ಮಿರ್ಚಿ ಬಜ್ಜಿ ಐತ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ರೀತಿಯಾಗಿ ನೀವು ಏನಾರ ಮಿರ್ಚಿ ಬಜ್ಜಿ ಮಾಡಿ ತಿಂದ್ರಂದ್ರ ಬಹಳ ಮಸ್ತ್ ಆಗ್ತಾವ. ಮತ್ ತಿನ್ಬೇಕು ಅನಸ್ತೈತಿ. ಬರ್ರಿ ಇದನ್ನ ಮಾಡಾಕ ಬೇಕಾಗುವಂತ ಸಾಮಗ್ರಿಗಳನ್ನ ಮೊದ್ಲಿಗೆ ನೋಡ್ಕೊನು. ಮೊದ್ಲಿಗೆ ನಾ ಇಲ್ಲಿ 1/4 kg ಅಷ್ಟ ಬಜ್ಜಿ ಮಾಡಾಕ ಬೇಕಾಗು ದಪ್ಪ ಮೆಣಸಿನಕಾಯಿನ ತಗೊಂಡೇನಿ. ಕಡ್ಲೆ ಹಿಟ್ಟ ಅಥವಾ ಬಜ್ಜಿ ಹಿಟ್ಟ 1 ಬಾಟ್ಲ ತಗೊಂಡೇನಿ. 2 ಸ್ಪೂನ್ ಅಷ್ಟ ಅಕ್ಕಿ ಹಿಟ್ಟು ತಗೊಂಡೇನಿ. 1 ಸ್ಪೂನ್ ಅಜ್ವಾನ ಮತ್ತ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಆಲೂಗಡ್ಡೆನ ಕುದಿಸಿ ಇಟ್ಕೊಂಡೇನಿ. ಹಂಗನ ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಚಾಟ್ ಮಸಾಲ ತಗೊಂಡೇನಿ. 1 ಉಳ್ಳಾಗಡ್ಡಿನ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡೇನಿ. ಇವಾಗ ಹೆಂಗ ಮಾಡುದತಂದ ನೋಡೋಣ ಬರ್ರಿ. ಮೊದ್ಲಿಗೆ ಬಜ್ಜಿ ಮಾಡಾಕ್ ಬೇಕಾಗಿರುವಂತ ಬ್ಯಾಟರ್ನ ರೆಡಿ ಮಾಡ್ಕೊಂಡು ಬರ್ರಿ. ಅದಕ್ಕ ಒಂದು ಬೋಗಾಣಿ ತಗೊಂಡ ಅದ್ರಾಗ 1 ಕಪ್ ಅಷ್ಟ ಕಡ್ಲಿ ಹಿಟ್ಟ, 2 ಸ್ಪೂನ್ ಅಷ್ಟ ಅಕ್ಕಿ ಹಿಟ್ಟ ಹಾಕೊಂಡೇನಿ. ಅಕ್ಕಿ ಹಿಟ್ಟು ಯಾಕೆ ಹಾಕೋಬೇಕಪ್ಪ ಅಂದ್ರ ಕ್ರಿಸ್ಪಿಯಾಗಿ ಆಗ್ತಾವ ಬಜ್ಜಿ. ಹಂಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳತೇನಿ. ಮತ್ತೆ ಜಾಸ್ತಿ ಅಕ್ಕಿ ಹಿಟ್ಟ ಹಾಕೊಳಕ್ ಹೋಗ್ಬೇಡ್ರಿ, ಯಾಕಪ್ಪ ಅಂದ್ರ ಗಟ್ಟಿ ಆಗ್ತತಿ. ಹಂಗಾಗಿ 2 ಸ್ಪೂನ್ ಅಷ್ಟು ಸಾಕು. 1 ಸ್ಪೂನ್ ಅಜ್ವಾನ ಕೈಯಾಗ ತಿಕ್ಕೊಂಡ ಹಾಕೊಳತೇನಿ. ಅಜ್ವಾನ ಏನೈತ್ಲ ಗಮ್ಮತ್ ಜೊತೆಗೆ ರುಚಿನೂ ಕೊಡ್ತೈತಿ, ಮತ್ತ ಅದ ಅಜೀರ್ಣ ಅದು ಆಗಲ್ದಂಗ ನೋಡ್ಕೋತೈತಿ, ಮತ್ತ ಹೊಟ್ಟಿ ಕೆಡಂಗಿಲ್ಲ ಅದಕ್ಕ. ಇವಾಗ ಸ್ವಲ್ಪ ನೀರ್ನ ಹಾಕೊಂಡ ಕಲಿಸ್ಕೊಂಡ್ರಿ. ಒಮ್ಮೆ ಬಹಳಷ್ಟು ನೀರ್ ಹಾಕೊಂಡ್ರ ಗಂಟ್ ಆಗೋ ಚಾನ್ಸಸ್ ಇರ್ತಾವ. ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡ ಕಲಿಸ್ಕೊಂಡ್ರ ಚಂದಂಗೆ ಬ್ಯಾಟರ್ ರೆಡಿ ಆಗ್ತೈತಿ. ಇವಾಗ ನೋಡ್ರಿ ನಮ್ ಬ್ಯಾಟರ್ ರೆಡಿ ಆಗೈತಿ. ಈ ರೀತಿ ಆದ್ರ ಸಾಕು, ಜಾಸ್ತಿ ಅಳಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರ ಮೆಣಸಿನ್ಕಾಯಿಗೆ ಹತ್ತಂಗಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ರ ಸಾಕು ಈ ರೀತಿಯಾಗಿ. ಇವಾಗ ಬೇಸಿರುವಂತ ಆಲೂಗಡ್ಡೆನ ತಗೊಂಡ ಸ್ಮ್ಯಾಶ್ ಮಾಡ್ಕೊಳತೇನಿ ಕೈಯಾಗನ. ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರುವಂತ ಆಲೂಗಡ್ಡೆಗೆ 1 ಈರುಳ್ಳಿನ ಹಾಕೊಳತೇನಿ. ಹಂಗನ ಕೊತ್ತಂಬರಿ ಹಾಕೊಳತೇನಿ. ಮತ್ತ ಚಾಟ್ ಮಸಾಲ ಅರ್ಧ ಸ್ಪೂನ್ ಮತ್ತ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕೊಳತೇನಿ. ನೀವು ಬೇಕಿದ್ರ ಮ್ಯಾಗಿ ಮಸಾಲಾನು ಹಾಕೋಬಹುದು. ಇವಾಗ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕೊಳಕತೇನಿ. ಇದಕ್ ನೀವು ಬೇಕಿದ್ರ ನಿಂಬೆ ಹಣ್ಣು ಹಾಕೋಬಹುದು, ನಿಮ್ಮ ಆಪ್ಷನ್ ಅದ, ಬಿಟ್ರು ಬಿಡ್ಬೋದು, ಹಾಕೊಂಡ್ರು ಹಾಕೋಬಹುದು. ಇವಾಗ ಇದನ್ನೆಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೊಳ್ಳೋನು. ಈ ಬ್ಯಾಟರ್ ಏನೈತ್ಲ ಬಹಳ ಟೇಸ್ಟ್ ಕೊಡ್ತೈತಿ ಬಜ್ಜಿಗೆ. ಮತ್ತ ಇದನ್ನ ನೀವು ಪಾನಿಪುರಿಗೆ ಏನ್ ಮಾಡಿರ್ತಿಲ್ಲ ಅದ ಸೇಮನ್ನ ಇದು ಸ್ಟಫಿಂಗ್ ಆಗ್ತೈತಿ. ಇವಾಗ ನಮ್ ಸ್ಟಫಿಂಗ್ ರೆಡಿ ಆಗೈತಿ. ಇವಾಗ ಮೆಣಸಿನ್ಕಾಯಿ ಏನ್ ತಗೊಂಡಿಲ್ಲ ಅದನ್ನ ನಡು ಸಿಳ್ಕೊಂಡ ಒಳಗಿರುವಂತ ಬೀಜ ಎಲ್ಲಾ ತಕೊಂಡೇನಿ. ಅದ್ರಾಗ ಇದು ಸ್ಟಫಿಂಗ್ ಏನ್ ರೆಡಿ ಮಾಡ್ಕೊಂಡಿದ್ದೀನಿಲ್ಲ ಅದನ್ನ ತುಂಬ್ಕೊಳತೇನಿ. ಸ್ವಲ್ಪ ಜಾಸ್ತಿನ ತುಂಬ್ಕೊಳ್ರಿ, ಟೇಸ್ಟ್ ಚಲೋ ಬರ್ತೈತಿ. ಇದೇನ್ ಸ್ಟಫಿಂಗ್ ಹಾಕತಿವಲ್ಲ ಇದ್ರಿಂದನ ಎಕ್ಸ್ಟ್ರಾ ರುಚಿ ಇದಕ್ಕ ಆ್ಯಡ್ ಆಗ್ತೈತಿ ಅಂತ ಹೇಳ್ಬೋದು. ಇವಾಗ ಹೆಂಗ್ ತೋರ್ಸಿನ್ಲ ಆ ರೀತಿಯಾಗಿ ಎಲ್ಲದಕ್ಕೂ ತುಂಬ್ಕೋಬೇಕು. ಇವಾಗ ನಾ ಎಲ್ಲಾ ಮೆಣಸಿನ್ಕಾಯಿಗೂ ಸ್ಟಫ್ ಮಾಡ್ಕೊಂಡ ಇಟ್ಕೊಂಡೇನಿ. ಇವಾಗ ಇದನ್ನ ಬ್ಯಾಟರ್ ಒಳಗ ಎದ್ಕೊಂಡ ಕರಿಬೇಕು. ನೋಡ್ರಿ ಬ್ಯಾಟರ್ ಐತ್ಲ ಏನೈತ್ಲ ಅದ ತುಂಬಾ ಫುಲ್ ಕವರ್ ಆಗ್ಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡ್ರನ ಆ ಬ್ಯಾಟರ್ ಚಂದಂಗೆ ಹತ್ಕೋತೈತಿ. ಬಹಳ ಅತಿಯಾಗಿ ಅಳಕಾದ್ರ ಏನೈತ್ಲ ಬ್ಯಾಟರ್ ಹತ್ಕೊಳಂಗಿಲ್ಲ ತಂದ್ ಹೇಳ್ಬೋದು. ಮತ್ತ ಜಾರಿ ಸೋರಿ ಹೋಗ್ಬಿಡ್ತೈತಿ. ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿನ ಕಲಿಸ್ಕೋರಿ. ಇವಾಗ ಇದನ್ನ ಎಣ್ಣೆ ಒಳಗ ಬಿಡ್ತನು. ಇದನ್ನ ನೀವು ಮೀಡಿಯಂ ಫ್ಲೇಮ್ ಒಳಗ ಇಟ್ಟು ಕರಿದ್ರ ಸಾಕು, ಜಾಸ್ತಿ ಜೋರ್ ಇಡಾಕ್ ಹೋಗ್ಬೇಡ್ರಿ. ಒಳಗಿರುವಂತ ಆಲೂಗಡ್ಡೆ ಅದು ಏನ್ ಬೇಯ್ಬೇಕನ್ನೋ ಅವಶ್ಯಕತೆ ಏನಿರಂಗಿಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ. ಆದ್ರೆ ಸ್ವಲ್ಪ ಸಣ್ಣ ಉರಿ ಒಳಗೆ ಇಟ್ಕೊಂಡ ಅಥವಾ ಮೀಡಿಯಂ ಫ್ಲೇಮ್ನಾಗ ಇಟ್ಕೊಂಡ ಕರಿಯೋದ್ರಿಂದ ಬಜ್ಜಿ ಕ್ರಿಸ್ಪಿ ಆಗಿ ಆಗ್ತಾವ. ಇದ್ರ ಟೇಸ್ಟ್ ಹೆಂಗ್ ಬರ್ತೈತಪ್ಪ ಅಂದ್ರ ಮ್ಯಾಗ್ ಕ್ರಿಸ್ಪಿ ಆಗಿ ಒಳಗ್ ಸಾಫ್ಟ್ ಆಗಿ ಬರ್ತೈತಿ. ಮತ್ತೆ ಇನ್ನೊಂದ ಈ ಸ್ಟಫಿಂಗ್ ಅದು ನಾ ಎಲ್ಲೂ ಖಾರ ಹಾಕೊಂಡಿಲ್ಲ, ಯಾಕಪ್ಪ ಅಂದ್ರ ಮೆಣಸಿನ್ಕಾಯಿ ಬಜ್ಜಿ ಆಗಿರೋದ್ರಿಂದ ಮೆಣಸಿನ್ಕಾಯಿದನ ಖಾರ ಇರ್ತೈತಿ. ಹಂಗಾಗಿ ಏನನ್ನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಖಾರ. ಇವಾಗ ನೋಡ್ರಿ ಬಜ್ಜಿ ಕಲರ್ ಚೇಂಜ್ ಆಗ್ಯಾವ, ಕೆಂಪಂಗಿ ಆಗ್ಯಾವ. ಇವೀಗ ರೆಡಿ ಆಗ್ಯಾವ. ಇವನ್ನ ಎಣ್ಣೆಗಿಂದ ತಕೊಳತೇನಿ. ಎಣ್ಣಿನ ಚಂದಂಗಿ ಬಸದ ತಕೊಳತೇನಿ. ಇವಾಗ ನಮ್ ಬಜ್ಜಿ ಏನಿದ್ದುಲ್ಲ ಮಿರ್ಚಿ ಬಜ್ಜಿ ರೆಡಿ ಆಗ್ಯಾವತ್ತಂದು ಹೇಳ್ಬೋದು. ಇವನ್ನ ಟೇಸ್ಟ್ ಮಾಡುವಂತ ಟೈಮ್ ಈಗ. ನೀವು ಮಾಡ್ರಿ ಮತ್ತ ತಿನ್ರಿ. ಹೆಂಗ್ ಟೇಸ್ಟ್ ಬಂತು ಅಂತಂದ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನಮ್ ವಿಡಿಯೋ ನೋಡಿದಕ್ಕ ಥ್ಯಾಂಕ್ಸ್ ರೀ.